ಇನ್ನು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ನಡೆಸುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಅಂತಹ ಶಿಕ್ಷಣ ಸಂಸ್ಥೆಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿ ಕಲಬುರಗಿಯಲ್ಲಿಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿಯಲ್ಲಿ ಸುಮಾರು 400 ರಿಂದ 500 ಖಾಸಗಿ ಶಾಲೆಗಳು ಒಂದೇ ಕಟ್ಟಡದಲ್ಲಿ 3 ರಿಂದ 4 ಶಾಲೆಗಳನ್ನು ನಡೆಸುವ ಮೂಲಕ ಅಕ್ರಮವೆಸಗುತ್ತಿದ್ದಾರೆ. ಅದಲ್ಲದೆ ವಿದ್ಯಾರ್ಹತೆ ಇಲ್ಲದ ಶಿಕ್ಷಕರನ್ನ ನೇಮಕ ಮಾಡುವ ಮೂಲಕ ಉತ್ತಮ ಶಿಕ್ಷಣದ ಕೊರತೆ ತಲೆದೂರಿದೆ. ಇನ್ನು ಈ ಶಾಲೆಗಳಲ್ಲಿ ಆಟದ ಮೈದಾನದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳ ದೈಹಿಕ ಶಿಕ್ಷಣ ಅಭಾವ ಕಂಡು ಬರುತ್ತದೆ. ಹೀಗೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರುವ ಮೂಲಕ ಒಂದೇ ಪರವಾನಗಿ ಮೇಲೆ 2 ರಿಂದ 3 ಶಾಲೆಗಳನ್ನು ನಡೆಸಲಾಗುತ್ತಿದೆ ಅಂತ ಆರೋಪಿಸಿದ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಆ ಶಿಕ್ಷಣ ಸಂಸ್ಥೆಗಳ ಪರವಾನಗಿಯನ್ನು ರದ್ದುಪಡಿಸಬೇಕು ಅಂತ ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಒಂದೇ ಕಟ್ಟಡದಲ್ಲಿ 3-4 ಪರವಾನಗಿ ನೀಡುತ್ತಿರುವ ಉಪನಿರ್ದೇಶಕರು ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ 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 ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಒಂದೇ ಕಟ್ಟಡದಲ್ಲಿ 3-4 ಪರವಾನಗಿ ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ದುಡ್ಡಿನ ಆಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿರುವ ಉಪನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. ದುಡ್ಡಿನ ಆಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿರುವ ಉಪನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. ಮಾಡಲೇಬೇಕು ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ. ಕಲಬುರಗಿ ನಗರದ ಇವತ್ತು ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿಯಲ್ಲಿ ಸುಮಾರು 400 ರಿಂದ 500 ಶಾಲೆಗಳು ಏನಪ್ಪ ಅಂತಂದರೆ ಒಂದೇ ಕಟ್ಟಡದಲ್ಲಿ 3 ರಿಂದ 4 ಶಾಲೆ ನಡೆಸುವಂಥ ಕೆಲಸ ಕಲಬುರಗಿ ನಗರದಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು 2 ತಿಂಗಳ ಹಿಂದುಗಡೆ ಇವತ್ತು ಕಲಬುರಗಿ ನಗರದ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಮನವಿ ಕೂಡ ಸಲ್ಲಿಸಿದ್ದೇನೆ. ಏನು ವಿಷಯಪ್ಪ ಅಂತಂದರೆ, ಕಲಬುರಗಿಯಲ್ಲಿ ಒಂದೇ ಪರವಾನಗಿಯ ಮೇಲೆ 4 ರಿಂದ 5 ಶಾಲೆಗಳು ನಡೀತಾವೆ. ಇವತ್ತು ಅರ್ಹತೆ ಇರ್ಲಕ್ಕಂಥ ಇವತ್ತು ಶಿಕ್ಷಕರಿಗೂ ಕೂಡ ಇವತ್ತು ಭಾಳಷ್ಟು ಶಾಲೆಗಳಿದ್ದಾರೆ ಅಂತ ಇವತ್ತು ನಾನು ಕೂಡ ಮನವಿ ಕೂಡ ಸಲ್ಲಿಸಿದ್ದೇನೆ. ಆದರೆ ಇವತ್ತು ಕಲಬುರಗಿಯ ಉಪನಿರ್ದೇಶಕರು ಇವತ್ತು ದುಡ್ಡಿನ ಆಮಿಷಕ್ಕೆ ಬಿದ್ದೇನಪ್ಪ ಅಂತಂದ್ರೆ ಒಂದು ಕಟ್ಟಡದಲ್ಲಿ 3 ರಿಂದ 4 ಶಾಲೆ ಅನುಮತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಇವತ್ತು ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಏನಪ್ಪ ಅಂದ್ರೆ ಒಂದು ಪರಿಣಾಮ ಬೀಳುವಂಥ ಕೆಲಸ ಇಲ್ಲಿ ಕಂಡು ಬರ್ತಾಯಿದೆ. ಈಗಾಗಲೇ ತಮಗೆ ಗೊತ್ತಿರೋದಂಥ ವಿಷಯನೇ ಇವತ್ತು ಮಾಧ್ಯಮದವರಿಗೆ, ಇವತ್ತು ಕರ್ನಾಟಕದಲ್ಲಿ ಇವತ್ತು SSLCಯಲ್ಲಿ ಏನಪ್ಪ ಅಂದ್ರೆ ಕೊನೆಯ ಫಲಿತಾಂಶ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದಿರುವಂಥ ವಿಷಯ. ಇದು ನೋವಿನ ಸಂಗತಿ ಅಂತ ಹೇಳ್ಬೋದು. ಇವತ್ತು ನಮ್ಮ ಕಲಬುರಗಿಯಲ್ಲಿ ಏನಂದ್ರು ಪೋಷಕರು ಏನಪ್ಪ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಒಂದು ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳು IAS ಆಗಲಿ, KS ಆಗಲಿ, IPS ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಅಂತ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಅಡ್ಮಿಷನ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿಯ ಶಿಕ್ಷಣ ಆಡಳಿತದವ್ರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಎಲಿಜಿಬಲ್ ಅರ್ಹತೆ ಇರಲಾರ್ದಂಥ ಇವತ್ತು ಶಿಕ್ಷಕರಿಗೆ ಅಲ್ಲಿ ನೇಮಕ ಮಾಡ್ತಾರೆ. ಅಂದರೆ 8ನೇ 10ನೇ ಪಾಸ್ ಫೇಲ್ ಇರತಕ್ಕಂಥ ಅಂಥ ಶಿಕ್ಷಕರಿಗೆ ಯಾಕೆ ನೇಮಕ ಮಾಡ್ತಾರೆ ಅಂದರೆ, ಅವ್ರಿಗೆ ವೇತನ 5 ರಿಂದ 6 ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ D.Ed, B.Ed, M.Ed ಓದ್ತಕ್ಕಂಥ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಇವತ್ತು ಶಿಕ್ಷಕರು ಏನು ಒರಿಜಿನಲ್ ಶಿಕ್ಷಕರು ಇದ್ದಾರೆ ಅಂಥವ್ರಿಗೆ ನೇಮಕ ಮಾಡಲ್ಲ. ಯಾಕಂದರೆ ಅವ್ರಿಗೆ ಸಂಬಳ ಹೆಚ್ಚು ಕೊಡಬೇಕಾಗುತ್ತೆ. ನಮ್ಮ ಶಿಕ್ಷಣ ಹೇಗೆ ನಡಿಬೇಕು, ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಅವ್ರಿಗೆ ಆ ಉದ್ದೇಶಕ್ಕಾಗಿ ಏನಪ್ಪ ಅಂದ್ರೆ ಅಲ್ಲಿಯ ಶಿಕ್ಷಕರಿಗೆ ನೇಮಕ ಮಾಡೋದಿಲ್ಲ. ಇವತ್ತು ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೇನೆ, ಕಲಬುರಗಿ ನಗರದಲ್ಲಿ ಸುಮಾರು 500 ರಿಂದ 600 ಇವತ್ತು ಏನಪ್ಪ ಅಂದ್ರೆ ಶಾಲೆಗಳು ಪಾನ್ ಡಬ್ಬ ಕಿರಾಣಿ ಅಂಗಡಿ ಥರ ಇವತ್ತು ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ. ಅಂದರೆ ಇವತ್ತು ಒಂದು ಓಣಿದಲ್ಲಿ ಸುಮಾರು 3 ರಿಂದ 4 ಶಾಲೆಗಳು ನಡೀತಾ ಇದ್ದಾವೆ ಅಂತಂದರೆ, ಇವತ್ತು ಸರ್ಕಾರಿ ಶಾಲೆ ಮುಚ್ಚಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಶಾಲೆಗಳ ಅನುಮತಿ ಕೊಡೋ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳು ಶಾಲೆಗಳು ಮುಚ್ತಾವೆ. ಅದಕ್ಕೆ ಇವತ್ತು ನಾಚಿಕೆ ಬರಬೇಕು ಇವತ್ತು ಸರ್ಕಾರಕ್ಕೆ. ಯಾಕಂದ್ರೆ ತಮ್ಗೆ ಗೊತ್ತಿರೋಂಥನೇ ವಿಷಯನೇ, ಇವತ್ತು ಕಲಬುರಗಿಯಲ್ಲಿ ಸುಮಾರು ಶಾಲೆಗಳಿವೆ, ನಮ್ಮಲ್ಲೇ ಅಂತಲ್ಲ, ಇವತ್ತು ಕರ್ನಾಟಕ ರಾಜ್ಯದಂತ ಇವತ್ತು ರಾಜಕೀಯ ವ್ಯಕ್ತಿಗಳದೇ ಇವತ್ತು ಶಿಕ್ಷಣ ಸಂಸ್ಥೆಗಳಿವೆ. ಆದರೆ ಇಲ್ಲಿ ಅಧಿಕಾರಿಗಳು ಇವತ್ತು ದುಡ್ಡಿನ ಆಮಿಷಕ್ಕೆ ಏನಪ್ಪ ಅಂದ್ರೆ ಅವರ ಕುರ್ಚಿಗೆ ಆಮಿಷಕ್ಕೆ ಏನಪ್ಪ ಅಂದ್ರೆ ಶಾಲೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ. ಅದು ನಷ್ಟ ಯಾರಿಗಾಗ್ತಾ ಇದೆ ಅಂದರೆ ಇವ ಮಕ್ಕಳ ಒಂದು ಪೋಷಕರಿಗೆ ನಷ್ಟ ಆಗುವಂಥ ಕೆಲಸ ಕಂಡು ಬರ್ತಾ ಇದೆ.